ನಮಸ್ಕಾರ ಮನಿನಾನಿ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಅದಾನಿ ಕಂಪನಿಯಲ್ಲಿ ಹೂಡಿಕೆ ಮಾಡುವ ಕುರಿತಂತೆ ಒಂದಷ್ಟು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಅದಾನಿ ಸಮೂಹದ ಕಂಪನಿಗಳಲ್ಲಿ ಹಣವನ್ನು ಹೂಡುವ ಬಗ್ಗೆ ಜತಿನ್ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಇದರ ಬಗ್ಗೆ ಸ್ವಲ್ಪ ಗೊಂದಲವಿದೆ. ಅವರ ಗೊಂದಲ ಏನಪ್ಪ ಅಂದರೆ, ಈ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಅಥವಾ ಹೂಡಿಕೆಯನ್ನು ಹಿಂಪಡೆಯೋದಕ್ಕೆ ಇದು ಸೂಕ್ತವಾದ ಸಮಯವೇ ಅನ್ನೋದು. ಈ ಸಮೂಹದ ಬಗ್ಗೆ ಜತಿನ್ ಕೆಲವೊಂದು ಸುದ್ದಿಗಳನ್ನು ಓದಿದ್ದಾರೆ. IHCಯ ನಿರ್ಧಾರದಿಂದ ಅವರಿಗೆ ಸಾಕಷ್ಟು ಆಶ್ಚರ್ಯವಾಗಿಬಿಟ್ಟಿದೆ. ವಾಸ್ತವದಲ್ಲಿ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ IHC ಗಮನಾರ್ಹವಾದ ಪ್ರಮಾಣದ ನಷ್ಟದಲ್ಲಿದ್ದ ಅದಾನಿ ಗ್ರೀನ್ ಮತ್ತು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ಗಳಿಂದ ಹೊರಬಂದಿತ್ತು. ವಿದೇಶಿ ಹೂಡಿಕೆದಾರರು ಅದಾನಿ ಷೇರುಗಳ ಬಗ್ಗೆ ಏನನ್ನು ನೋಡ್ತಿದ್ದಾರೆ ಹಾಗೂ ಯಾವ ಅದಾನಿ ಕಂಪನಿ ಹೆಚ್ಚು ದೃಢವಾಗಿದೆ ಅನ್ನೋದನ್ನು ನಾವೀಗ ಕಂಡುಕೊಳ್ಳೋಣ. ನೋಡಿ, ತನ್ನ ಕಂಪನಿಗಳ ಮೇಲೆ ಸಾಲಗಳನ್ನು ಹೇರಿದ ಅದಾನಿ ಸಮೂಹ ಜನವರಿ 24ರಂದು ಹಿಂಡನ್ಬರ್ಗ್ ವರದಿ ಬಿಡುಗಡೆಯಾದ ನಂತರ ಸಾಲಗಳನ್ನು ತೀರಿಸುವತ್ತ ತನ್ನ ಗಮನವನ್ನು ನೆಟ್ಟಿದೆ. ಅದು 2023ರ ಜೂನ್ ತಿಂಗಳಲ್ಲಿ RBIಗೆ ಸಲ್ಲಿಸಿದ ತನ್ನ ವರದಿಯ ಪ್ರಕಾರ ಸಮೂಹವು ಒಟ್ಟಾರೆಯಾಗಿ 2.27 ಲಕ್ಷ ಕೋಟಿಯ ಸಾಲವನ್ನು ಹೊಂದಿದೆ. ಆದಾಗ್ಯೂ ಸಮೂಹ 40,351 ಕೋಟಿಯಷ್ಟು ನಗದನ್ನು ಹೊಂದಿದೆ. ಇದರ ಅರ್ಥ ಏನಪ್ಪ ಅಂದರೆ, ಸಮೂಹ 1.86 ಲಕ್ಷ ಕೋಟಿಗಳ ನಿವ್ವಳ ಸಾಲವನ್ನು ಹೊಂದಿದೆ. ಜೂನ್ ಅಂತ್ಯದ ವೇಳೆಗೆ ಸಮೂಹದ ನಗದು ಬಾಕಿ 42,115 ಕೋಟಿಗೆ ಏರಿಕೆಯಾಗಿತ್ತು. ಜೂನ್ಗೆ ಅಂತ್ಯಗೊಳ್ಳುವ ತ್ರೈಮಾಸಿಕ ಅವಧಿಯಲ್ಲಿ ಸಮೂಹ ಸಾಧಿಸಿದ್ದ 2.35 ಲಕ್ಷ ಕೋಟಿಗಳ EBITDA ಇದಕ್ಕೆ ಕಾರಣ ಆಗಿತ್ತು. ಹಾಗಾದರೆ ಹಿಂಡನ್ಬರ್ಗ್ ವರದಿ ಬಂದ ನಂತರ ಈ ಸಮೂಹದ ಸ್ಟಾಕುಗಳ ಸ್ಥಿತಿ ಏನಾಗಿದೆ ಅದನ್ನು ಕೂಡ ನಾವೀಗ ನೋಡೋಣ. ನೋಡಿ, ಹಿಂಡನ್ಬರ್ಗ್ ವರದಿ ಪ್ರಕಟವಾದ ನಂತರ ಜನವರಿ 24ರಿಂದ ಇಲ್ಲಿಯವರೆಗೆ ಅದಾನಿ ಸಮೂಹದ ಪಟ್ಟಿ ಮಾಡಲ್ಪಟ್ಟಿರುವ ಒಟ್ಟು 10 ಕಂಪನಿಗಳಲ್ಲಿ ಕೇವಲ 2 ಕಂಪನಿಗಳು ಮಾತ್ರವೇ ಹೆಚ್ಚಿನ ಮಟ್ಟದಲ್ಲಿ ವ್ಯವಹಾರವನ್ನು ನಡೆಸುತ್ತವೆ. ಈ 2 ಕಂಪನಿಗಳ ಷೇರುಗಳ ಬೆಲೆಗಳಲ್ಲಿ 3.5ರಿಂದ 24%ರವರೆಗಿನ ಏರಿಕೆಯಾಗಿದೆ. ಉಳಿದ 8 ಷೇರುಗಳ ಬೆಲೆಗಳು ಈಗಲೂ ಸಹ 14ರಿಂದ 85ರವರೆಗೆ ಕುಸಿದಿವೆ. ಇನ್ನು ಜನವರಿ 24ರಂದು ವರದಿ ಪ್ರಕಟಗೊಂಡ ನಂತರ ಕಳೆದ ಒಂದು ವರ್ಷದಲ್ಲಿ ಸಮೂಹದ ಎಲ್ಲ ಕಂಪನಿಗಳು ಸಹ ನಷ್ಟದ ಪ್ರತಿಫಲವನ್ನೇ ನೀಡಿವೆ. ಆದಾಗ್ಯೂ ಕೂಡ ಕಳೆದ 5 ವರ್ಷಗಳ ಅವಧಿಯಲ್ಲಿ ಅದಾನಿ ಗ್ರೀನ್, ಅದಾನಿ ಪವರ್ ಮತ್ತು ಅದಾನಿ ಎಂಟರ್ಪ್ರೈಸಸ್ಗಳು ಹೂಡಿಕೆದಾರರಿಗೆ 500ರಿಂದ 2,600ರವರೆಗಿನ ಸದೃಢವಾದ ರಿಟರ್ನ್ಗಳನ್ನೇ ಕೊಟ್ಟಿವೆ. ಇನ್ನು ಮತ್ತೊಂದೆಡೆ ಸಮೂಹದ ಬಹುತೇಕ ಷೇರುಗಳು 52 ವಾರಗಳ ಕನಿಷ್ಠ ದರದಿಂದ ಪುಟಿದೆದ್ದು ನಿಂತಿವೆ. ಅದಾನಿ ಗ್ರೀನ್ ಷೇರುಗಳ ಬೆಲೆಯು ಸರಿಸುಮಾರು 340ರಷ್ಟು ಹೆಚ್ಚಾಗಿದೆ. ಅದಾನಿ ಪವರ್, ಅದಾನಿ ಎಂಟರ್ಪ್ರೈಸಸ್ ಮತ್ತು ಅದಾನಿ ಫೋರ್ಟ್ಸ್ಗಳ ಷೇರುಗಳು ತಮ್ಮ ಕನಿಷ್ಠ ಮಟ್ಟಗಳಿಂದ ಸರಿಸುಮಾರು 2.5 ಪಟ್ಟು ಏರಿಕೆಯನ್ನು ಕಂಡಿವೆ. ಆದಾಗ್ಯೂ ಅದಾನಿ ಟ್ರಾನ್ಸ್ಮಿಷನ್ ಮತ್ತು ಅದಾನಿ ಟೋಟಲ್ ಗ್ಯಾಸ್ ಕಂಪನಿಗಳ ಷೇರುಗಳು ಅಕ್ಟೋಬರ್ 9ರಂದು 52 ವಾರಗಳ ಹೊಸ ಕನಿಷ್ಠ ಮಟ್ಟವನ್ನು ಮುಟ್ಟಿವೆ. ಇನ್ನು ತನ್ನ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವುದಕ್ಕೆ ಅದಾನಿ ಸಮೂಹವು ಸಾಲಗಳನ್ನು ಹಿಂದಿರುಗಿಸುವುದಕ್ಕೆ ಆರಂಭ ಮಾಡಿದೆ. ಪ್ರವರ್ತಕರು ತಮ್ಮ ಗಮನಾರ್ಹವಾದ ಪಾಲನ್ನು ಒತ್ತೆ ಇಟ್ಟಿರುವುದನ್ನು ಹಿಂಡನ್ಬರ್ಗ್ ವರದಿಯಲ್ಲಿ ಒತ್ತಿ ಹೇಳಲಾಗಿತ್ತು. ಇದು ಚಿಂತೆಗೆ ಕಾರಣವಾಗಿದೆ. ವರದಿ ಪ್ರಕಟಗೊಂಡ 2 ವಾರಗಳ ನಂತರ ಒತ್ತೆ ಇಡಲಾಗಿದ್ದ ಷೇರುಗಳನ್ನು ಬಿಡಿಸಿಕೊಳ್ಳುವ ಪ್ರಕ್ರಿಯೆ ಆರಂಭ ಆಗಿತ್ತು. ಅದು 2023ರ ಜೂನ್ವರೆಗೆ ಮುಂದುವರೆದಿತ್ತು. ಈ ಪ್ರಕ್ರಿಯೆ $2.65 ಶತಕೋಟಿ ಸಾಲ ತೀರಿಸುವಿಕೆಯೊಂದಿಗೆ ಅಂತ್ಯ ಆಗಿತ್ತು. ಇನ್ನು ಮತ್ತಷ್ಟು ಸಾಲವನ್ನು ತೆಗೆದುಕೊಳ್ಳುವುದನ್ನು ತಡೆಯೋದಕ್ಕೆ ಹಲವಾರು ಕಂಪನಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ತನ್ನ ಯೋಜನೆಯಿಂದ ಕಂಪನಿಯು ಹಿಂದೆ ಸರಿದಿತ್ತು. 2023ರ ಫೆಬ್ರವರಿಯಲ್ಲಿ 7,017 ಕೋಟಿಯ ವೆಚ್ಚದಲ್ಲಿ DB ಪವರ್ ಕಂಪನಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ತನ್ನ ವ್ಯವಹಾರವನ್ನು ಅದಾನಿ ಪವರ್ ಕಂಪನಿ ರದ್ದುಗೊಳಿಸಿತ್ತು. ಹೆಚ್ಚುವರಿಯಾಗಿ 2023ರ ಜೂನ್ನಲ್ಲಿ $37.5 ದಶಲಕ್ಷ ವೆಚ್ಚದಲ್ಲಿ ಮ್ಯಾಕ್ವರಿ ಸಮೂಹದ ವಸ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ವ್ಯವಹಾರದಿಂದ ಅದಾನಿ ಎಂಟರ್ಪ್ರೈಸಸ್ ಕಂಪನಿಯು ಹಿಂದೆ ಸರಿದಿತ್ತು. ಇಷ್ಟು ಮಾತ್ರವಲ್ಲದೆ ತನ್ನ ಬಂಡವಾಳದ ವೆಚ್ಚವನ್ನು ತಡೆ ಹಿಡಿಯೋದಕ್ಕೆ ಸಮೂಹವು ಹಲವಾರು ಯೋಜನೆಗಳಿಂದ ದೂರ ಸರಿತು. 2023ರ ಫೆಬ್ರವರಿಯಲ್ಲಿ ಅದಾನಿ ಗ್ರೀನ್ ಕಂಪನಿ ತನ್ನ ಹಣಕಾಸು ವರ್ಷ 2024ರ 10,000 ಕೋಟಿ ಮೌಲ್ಯದ ಸಾಮರ್ಥ್ಯ ವಿಸ್ತರಣೆಯ ಯೋಜನೆಯನ್ನು ಮರುಪರಿಶೀಲನೆ ಮಾಡಿತ್ತು. 2023ರ ಮಾರ್ಚ್ನಲ್ಲಿ ಸಮೂಹ ತನ್ನ ಮಂಧ್ರಾ ಗ್ರೀನ್ PVCಯ ನಿರ್ಮಾಣ ಚಟುವಟಿಕೆಗಳನ್ನು 6 ತಿಂಗಳವರೆಗೆ ತಡೆ ಹಿಡಿದಿತ್ತು. ಹೀಗೆ ಇದೇ ಅವಧಿಯಲ್ಲಿ ವಿದೇಶಿ ಹೂಡಿಕೆದಾರರು ಈ ಸಮೂಹದ ಕಂಪನಿಗಳಲ್ಲಿನ ಪಾಲುದಾರಿಕೆಯನ್ನು ಖರೀದಿ ಮಾಡಿದರು. ಅಮೆರಿಕಾದ ಹೂಡಿಕೆ ಸಂಸ್ಥೆಯಾಗಿರುವ GQG ಪಾರ್ಟ್ನರ್ಸ್ ಕಂಪನಿ ಈ ಸಮೂಹದ 5-6 ಕಂಪನಿಗಳಲ್ಲಿ 38,700 ಕೋಟಿಗೂ ಹೆಚ್ಚಿನ ಹೂಡಿಕೆಯನ್ನು ಮಾಡಿದೆ. ಅದಾನಿ ಫೋರ್ಟ್ಸ್, ಅದಾನಿ ಗ್ರೀನ್, ಅದಾನಿ ಟ್ರಾನ್ಸ್,
ಅದಾನಿ ಎನರ್ಜಿ, ಅದಾನಿ ಎಂಟರ್ಪ್ರೈಸಸ್ ಮತ್ತು ಅದಾನಿ ಪವರ್ಗಳೇ ಆ 5-6 ಕಂಪನಿಗಳಾಗಿವೆ. ಆಗಸ್ಟ್ ತಿಂಗಳಲ್ಲಿ ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿ QIA ಈ ಸಂಸ್ಥೆ ಅದಾನಿ ಗ್ರೀನ್ ಕಂಪನಿಯಲ್ಲಿ 3,919 ಕೋಟಿಗೆ (2.7% ಪಾಲುದಾರಿಕೆಯನ್ನು ಸ್ವಾಧೀನಪಡಿಸಿಕೊಂಡಿತ್ತು. ಇತ್ತೀಚೆಗೆ ಅಬುದಾಬಿಯ ಇನ್ವೆಸ್ಟ್ಮೆಂಟ್ ಹೋಲ್ಡಿಂಗ್ ಕಂಪನಿಯಾಗಿರುವ IHC ಹೆಚ್ಚುವರಿಯಾಗಿ (0.06% ಪಾಲುದಾರಿಕೆಯನ್ನು 153.6 ಕೋಟಿಗೆ ಖರೀದಿಸಿತ್ತು. ಹೀಗೆ ಅದು ಅದಾನಿ ಎಂಟರ್ಪ್ರೈಸಸ್ನಲ್ಲಿನ ತನ್ನ ಪಾಲುದಾರಿಕೆಯನ್ನು (5.04%ಕ್ಕೆ ಏರಿಸಿಕೊಂಡಿತ್ತು. ಆದಾಗ್ಯೂ ಕೂಡ ಅದಾನಿ ಸಮೂಹದ ಷೇರುಗಳು ಯಾವ ಅಂಶವು ವಿದೇಶಿ ಹೂಡಿಕೆದಾರರನ್ನು ಆಕರ್ಷಣೆ ಮಾಡ್ತಿದೆ, ಯಾವ ಕಂಪನಿ ಗರಿಷ್ಠ ಮಟ್ಟದ ಭರವಸೆಯನ್ನು ಹೊಂದಿದೆ ಎಂಬ ಪ್ರಶ್ನೆಗಳು ಇನ್ನೂ ಕೂಡ ಹಾಗೆ ಉಳಿದುಕೊಂಡಿವೆ. ಇನ್ನು ಅದಾನಿ ಟ್ರಾನ್ಸ್ಮಿಷನ್, ಅದಾನಿ ಗ್ರೀನ್ ಮತ್ತು ವೆಲ್ಮರ್ಗಳ ವಿಷಯದಲ್ಲಿ ವಿದೇಶಿ ಬ್ರೋಕರ್ಗಳು ಬಹುತೇಕ ತಟಸ್ಥ ಅಥವಾ ದರ ಕುಸಿತದ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಷೇರುಪೇಟೆ ಹೊಸ ಎತ್ತರಗಳನ್ನು ಏರ್ತಾ ಇರುವುದರ ಹೊರತಾಗಿಯೂ ಕೂಡ ಈ ಷೇರುಗಳು ಷೇರುಪೇಟೆಯ ಏರುಗತಿಯಲ್ಲಿ ಭಾಗವಹಿಸಿಲ್ಲ. ಸಮೂಹದ ಷೇರುಗಳಲ್ಲಿ ಅದಾನಿ ಫೋರ್ಟ್ಸ್ನ ಷೇರುಗಳು ಅತಿ ಹೆಚ್ಚು ಬಲವಾದ ಷೇರುಗಳಾಗಿದ್ದು ಕೇವಲ 1 ವರ್ಷದೊಳಗೆ 950ರಿಂದ 1,000ರಷ್ಟು ಏರಿಕೆಯಾಗುವ ಸಾಧ್ಯತೆಯನ್ನು ಹೊಂದಿವೆ. ಇದರ ನಂತರದ ಸ್ಥಾನದಲ್ಲಿ (20%ರಿಂದ 25%ರಷ್ಟು ರಿಟರ್ನ್ಗಳನ್ನು ನೀಡುವ ಸಾಧ್ಯತೆ ಇರುವ ಅಂಬುಜಾ ಸಿಮೆಂಟ್ ಕಂಪನಿ ಇದೆ. ಇದರೊಂದಿಗೆ ಅದಾನಿ ಪವರ್ನ ಷೇರುಗಳು ಕುಸಿಯುತ್ತಿರುವಾಗ ಹೂಡಿಕೆ ಮಾಡುವುದನ್ನು ಪರಿಗಣಿಸಬಹುದಾಗಿದೆ. ಈ 3 ಕಂಪನಿಗಳು ಉತ್ತಮ ಮೌಲ್ಯಮಾಪನಗಳೊಂದಿಗೆ ಬಲವಾದ ವ್ಯವಹಾರದ ಮಾದರಿಗಳನ್ನು ಹೊಂದಿವೆ. ಹೀಗನ್ನೋದು ಮಂತ್ರಿ ಫಿನ್ಮಾರ್ಟ್ನ ಸ್ಥಾಪಕರಾಗಿರುವ ಅರುಣ್ ಮಂತ್ರಿಯವರ ನಂಬಿಕೆಯಾಗಿದೆ. ಇನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಅದಾನಿ ಸಮೂಹದ ಬಹುಸಂಖ್ಯೆಯ ಷೇರುಗಳು ಜನವರಿ 24ರ ಮಟ್ಟಕ್ಕಿಂತಲೂ ಕೆಳಮಟ್ಟದಲ್ಲಿ ವ್ಯವಹಾರವನ್ನು ನಡೆಸುತ್ತಿವೆ. ವಿದೇಶಿ ಹೂಡಿಕೆದಾರರು ಇದರ ಬಹುತೇಕ ಷೇರುಗಳ ದರಗಳಲ್ಲಿ ಬಹಳಷ್ಟು ಏರಿಕೆ ಆಗಲಿದೆ ಎನ್ನುವ ಅಭಿಪ್ರಾಯವನ್ನು ಹೊಂದಿಲ್ಲ. ಹೀಗಾಗಿ ಅದಾನಿ ಸಮೂಹದ ಆಯ್ದ ಷೇರುಗಳಲ್ಲಿ ಮಾತ್ರವೇ ಕನಿಷ್ಠ 1 ವರ್ಷದ ಅವಧಿಯ ದೃಷ್ಟಿಯಿಂದ ಹೂಡಿಕೆಯನ್ನು ಮಾಡಬಹುದು ಎನ್ನುವ ಸಲಹೆಯನ್ನು ನೀಡಬಹುದಾಗಿದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.